ಇವತ್ತು ನಾವು 5ನೇ ತರಗತಿಯ ಸಿರಿಗನ್ನಡ ಭಾಗ 2ರ ಮಲ್ಲಜ್ಜಿಯ ಮಳಿಗೆ ಒಂದು ಪದಗಳ ಅರ್ಥದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ನಿಮಗೆ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸ್ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ. ಇವಾಗ ಪದಗಳ ಅರ್ಥದ ಬಗ್ಗೆ ನೋಡೋಣ. ಆಶೀರ್ವಾದ ಅಂತಂದರೆ ಆರೈಸೋದು. ಅವರಿಗೆ ನಾವು ನಮ್ಮ ಒಂದು ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಒಂದು ಆರೈಸುವುದನ್ನು ನಾವು ಆಶೀರ್ವಾದ ಅಂತ ಕರಿತೀವಿ. ಕುಟುಂಬ ಅಂತಂದರೆ ಮನೆತನ ಅಂತ ಕರಿತೀವಿ. ಕೋರ್ಟ್ ಅಂತಂದರೆ ನ್ಯಾಯಕ್ಕಾಗಿ ವಿಚಾರಣೆ ನಡೆಸುವಂಥ ಒಂದು ಸ್ಥಳ, ಒಂದು ಕಟ್ಕಟೆ, ಅದನ್ನು ನಾವು ನ್ಯಾಯಾಲಯ ಅಂತ ಕರಿತೀವಿ. ಗೊತ್ತು ಅಂತಂದರೆ ಪರಿಚಯ, ತಿಳಿದಿರುವುದು ಅಂತ ಕರಿತೀವಿ. ಗೊತ್ತು ಅಂತಂದರೆ ನಮಗೆ ಏನಾದರೂ ಒಂದು ವಿಷಯದ ಬಗ್ಗೆ ತಿಳಿದಿರುವಂಥ ಜ್ಞಾನವನ್ನು ನಾವು ಗೊತ್ತು ಅಂತ ಕರಿತೀವಿ. ಯಾರೋ ಒಬ್ಬರು ಗೊತ್ತಿರ್ತಾರಲ್ಲ, ಅವ್ರನ್ನ ಪರಿಚಯ ಇರುವಂಥ ವ್ಯಕ್ತಿಯನ್ನು ನಾವು ಗೊತ್ತಿರುವವರು ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಚಪ್ಪಡಿ ಕಲ್ಲು ಅಂತಂದರೆ ಚಪ್ಪಡಿ, ಹಾಸುಗಲ್ಲು ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಚಿರಪರಿಚಿತಳು ಅಂತಂದರೆ ನಮಗೆ ಗೊತ್ತಿರುವಂಥ ವ್ಯಕ್ತಿಯನ್ನು ನಾವು ಚಿರಪರಿಚಿತರಂತ ಕರಿತೀವಿ. ದೀರ್ಘಕಾಲದ ಪರಿಚಯ ಉಳ್ಳವರು, ಎಲ್ಲರಿಗೂ ಗೊತ್ತಿರುವವರನ್ನು ನಾವು ಚಿರಪರಿಚಿತ ವ್ಯಕ್ತಿ ಅಂತ ಕರಿತೀವಿ. ಜನಪ್ರಿಯ ಅಂತಂದರೆ ಜನರ ಮೆಚ್ಚುಗೆಗೆ ಪಾತ್ರವಾದಂಥ ವ್ಯಕ್ತಿಯನ್ನು ನಾವು ಜನಪ್ರಿಯ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನೋಡೋದಾದರೆ ಜಾತಕ ಸಮೇತ ಅಂದರೆ ಸವಿವರವಾದಂಥ ಮಾಹಿತಿಯಿಂದ ಕೂಡಿದ ಜನ್ಮಕುಂಡಲಿ, ವಿವರಗಳಿಂದ ಕೂಡಿದ ಅಂದರೆ ಜಾತಕ ಸಮೇತ ಅಂದರೆ ನಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತ್, ನಮ್ಮ ಒಂದು ಕುಂಡಲಿಯನ್ನು ನಾವು ಜಾತಕ ಕುಂಡಲಿ ಅಂತ ಕರಿತೀವಿ. ಜಾದುಲೋಕ ಅಂತಂದರೆ ಇಂದ್ರಜಾಲ ನಡೆಸುವಂಥ ಒಂದು ಸ್ಥಳ, ಅಂದರೆ ಒಂದು ಮಾಯಾವಿದ್ಯೆಯ ಒಂದು ಪ್ರಪಂಚ ಅಂತ ಕರಿತೀವಿ. ಏನಾದರೂ ಒಂದು ಮಾಟ ಮಂತ್ರ ಮಾಡ್ತಾರಲ್ಲ, ಅದನ್ನು ನಾವು ಇಂದ್ರಜಾಲ ಅಂತ ಕರಿತೀವಿ, ಜಾದುಲೋಕ ಅಂತಲೂ ಕರಿತೀವಿ. ತಂಗುದಾಣ ಅಂತಂದರೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂಥ ಒಂದು ಜಾಗವನ್ನು ನಾವು ತಂಗುದಾಣ ಅಂತ ಅಂತೀವಿ, ರೆಸ್ಟ್ ಪ್ಲೇಸ್. ತಲುಪು ಅಂತಂದರೆ ನಾವು ಯಾವುದೇ ಒಂದು ಊರಿಗೆ ಹೋಗಿ ಸೇರುವಂಥ ಒಂದು ಸ್ಥಳವನ್ನು ನಾವು ತಲುಪು ಅಂತ ಕರಿತೀವಿ. ಮುಟ್ಟದು, ಸೇರೋದು, ಈ ರೀತಿ ನಾವು ಕರಿಬೋದು ವಿವಿಧ ಒಂದು ಅರ್ಥಗಳಿಂದ. ತೀರ್ಪು ಅಂತಂದರೆ ನಿರ್ಣಯ, ತೀರ್ಮಾನ. ಯಾವುದೇ ಒಂದು ತೀರ್ಪು ಅಂತಂದರೆ ನಾವು ಯಾವುದೇ ಒಂದು ಆ ಕ್ಷಣಕ್ಕೆ ತೆಗೆದುಕೊಳ್ಳುವಂಥ ಒಂದು ನಿರ್ಣಯವನ್ನು ನಾವು ತೀರ್ಮಾನ ಅಂತ ಕರಿಬೋದು. ತುರ್ತು ಅಂದರೆ ಜರೂರು, ಕೂಡಲೇ. ಅಂದರೆ ತುರ್ತು ಅಂತಂದರೆ ಸಡನ್ನಾಗಿ ನಾವು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ನಾವು ತುರ್ತು ಅಂತ ಅಂತೀವಿ. ಅಂದರೆ ಕೂಡಲೇ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ನಾವು ತುರ್ತು ಅಂತ ಅಂತೀವಿ. ಆ ಕ್ಷಣಕ್ಕೆ, ಆ ಸಮಯಕ್ಕೆ ತಕ್ಕಂತೆ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ನಾವು ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ದರ್ಶನ ಅಂತಂದರೆ ಭೇಟಿ ಮಾಡುವುದು, ಕಾಣುವಿಕೆ ಅಂತಂದರೆ ದರ್ಶನ ಅಂತಂದರೆ ನಾವು ಯಾರನ್ನೋ ಒಬ್ಬರನ್ನ ಭೇಟಿ ಮಾಡುವಂಥ ಒಂದು ಇದಕ್ಕೆ ಸಮಯಕ್ಕೆ ನಾವು ದರ್ಶನ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ದುಡ್ಡು ಅಂತಂದರೆ ರೊಕ್ಕ ಅಂತ ಕರಿತೀವಿ, ಹಣ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಮನಿ ಅಂತೀವಿ. ಹೀಗೆ ನಾವು ದುಡ್ಡು ಅಂತ ಅಂದರೆ ರೊಕ್ಕ ಅಂತಂದರೆ ಹಿಂದಿನ ಕಾಲದಲ್ಲಿ ನಾವು ರೊಕ್ಕ ಅಂತ ಅಂತೀವಿ, ಚಿಲ್ಲರೆ ಅಂತೀವಿ. ಹೀಗೆ ಒಂದು ವಿವಿಧ ಒಂದು ಅರ್ಥಗಳಿಂದ ನಾವು ಕರಿಬೋದು ಮಕ್ಕಳೇ. ಅದೇ ರೀತಿಯಲ್ಲಿ ಪತ್ರ ಅಂತಂದರೆ ಓಲೆ ಅಂತ ಕರಿತೀವಿ, ಕಾಗದ ಅಂತ ಕರಿತೀವಿ. ನಾವು ಯಾರಿಗಾದರೂ ಒಂದು ಪತ್ರವನ್ನು ಕಾಗದದ ರೂಪದಲ್ಲಿ ಬರೆದು ಬೇರೆಯವರಿಗೆ ಕಳಿಸುವಂಥ ಒಂದು ಲೆಟರ್ ರೈಟಿಂಗ್ ಅಂತ ನಾವು ಪತ್ರ ಅಂತ ಕರಿತೀವಿ, ಓಲೆ ಅಂತೀವಿ. ಹಿಂದಿನ ಕಾಲದಲ್ಲಿ ಓಲೆ ಗರಿಯ ಮೂಲಕ ನಾವು ಬರೀತಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಪತ್ರ ಅಂದರೆ ಓಲೆ, ಕಾಗದ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪಡೆ ಅಂತಂದರೆ ನಾವು ಗಳಿಸುವುದು, ದೊರಕಿಸುವುದು ಅಂತಂದರೆ ನಾವು ಪಡೆದುಕೊಳ್ಳುವುದನ್ನು ನಾವು ಗಳಿಸುವುದು ಅಂತ ಕರಿತೀವಿ. ಪತ್ರಿಕೆ ಅಂತಂದರೆ ನಿಯತಕಾಲಿಕೆ, ಬರೆದ ಕಾಗದ. ಅಂದರೆ ನಾವು ಪತ್ರಿಕೆ ಅಂತಂದರೆ ದಿನ ನಾವು ಡೈಲಿ ಪತ್ರಿಕೆಗಳನ್ನು ಹೋಗ್ತೀವಿ, ಅವುಗಳನ್ನು ಎಲ್ಲ ವಿಷಯಗಳು ಒಂದರಲ್ಲಿ ಸೇಖರಣೆ ಆಗಿರುವುದನ್ನು ನಾವು ಪತ್ರಿಕೆ ಅಂತ ಕರಿತೀವಿ ಮಕ್ಕಳೇ. ಪ್ರಕರಣ ಅಂತಂದರೆ ಒಂದು ಪ್ರಸಂಗದ ಬಗ್ಗೆ ಕುರಿತಿರುವುದನ್ನು ನಾವು ಪ್ರಕರಣ ಅಂತ ಕರಿತೀವಿ, ಸಂಗತಿ ಅಂತ ಕರಿತೀವಿ. ಪ್ರಸಿದ್ಧ ಅಂತಂದರೆ ಒಂದು ಹೆಸರುವಾಸಿಯಾದಂಥ, ಹೆಸರನ್ನು ಗಳಿಸಿದ್ದಂಥ ವ್ಯಕ್ತಿ ಆಗಿರ್ಬೋದು, ಒಂದು ಕೀರ್ತಿಯನ್ನು ಪಡೆದಂಥ ಆಗಿರ್ಬೋದು, ಅದನ್ನು ನಾವು ಪ್ರಸಿದ್ಧಿ ಅಂತ ಕರಿತೀವಿ. ಬಗೆಹರಿ ಅಂತಂದರೆ ನೆರವೇರು.
ಅಂದರೆ ಬಗೆಹರಿತಪ್ಪ ಇಲ್ಲಿಗೆ. ಅಂದರೆ ನಮ್ಮದೇನೋ ಅಂದ್ಕೊಂಡಿರ್ತೀವಿ, ಆಸೆ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅದು ನೆರವೇರಿತು, ಆ ಕ್ಷಣಕ್ಕೆ ಕೈಗೂಡುವುದು ಅನ್ನೋದನ್ನು ನಾವು ಬಗೆಹರಿತು ಅಂತ ಕರಿತೀವಿ. ಹೀಗೆ ನಾನಾ ವಿಧದ ಅರ್ಥಗಳನ್ನು ಒಳಗೊಂಡಿರುತ್ತದೆ. ಮಾಲ್ ಅಂತಂತಂದರೆ ಮಳಿಗೆ, ಅಂಗಡಿಗಳು, ಸಂಕೀರ್ಣ ಅಂತಂದರೆ ನಾವು ಮಾಲ್ ಅಂತಂದರೆ ಎಲ್ಲ ವಸ್ತುಗಳು ಒಂದೇ ಕಡೆಯಲ್ಲಿ ಸಿಗುವಂಥದ್ದನ್ನು ನಾವು ಮಳಿಗೆ ಅಂತ ಕರಿತೀವಿ. ಅಂಗಡಿಗಳಾಗಿರ್ಬೋದು ಈ ಥರ ಯಥಾವತ್ತಾಗಿ ಅಂತಂದರೆ ನಾವು ಏನು ಬರೆದಿರ್ತೀವೋ ಅದು ಕಾಪಿ ರೈಟಿಂಗ್ ಥರ ಯಥಾವತ್ತಾಗಿ ಇರುವುದನ್ನು ಇದ್ದಿದ್ದು ಇದ್ದ ಹಾಗೆ ಅದರಲ್ಲಿ ಬರೆಯುವುದನ್ನು ನಾವು ಯಥಾವತ್ತಾಗಿ ಅಂತ ಕರಿತೀವಿ. ಸರಿಯಾಗಿ ಆಗಿರ್ಬೋದು, ಇದ್ದಿದ್ದ ಹಾಗೆ. ಶುಲ್ಕ ಅಂತಂದರೆ ನಾವು ಸುಂಕ, ದಂಡ ಅಂತ ಕರಿತೀವಿ. ಇವಾಗ ನಾವು ಯಾವುದೇ ಒಂದು ಇವಾಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸಕ್ಕೆ ನಾವು ತಪ್ಪು ಕೆಲಸ ಮಾಡಿದಾಗ ನಮಗೇನಾಗುತ್ತೆ, ಆ ದಂಡ ಹಾಕ್ತಾರಲ್ಲ ಅದನ್ನು ನಾವು ಸುಂಕ ಅಂತೀವಿ. ಅದನ್ನು ನಾವು ಶುಲ್ಕ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸಮಸ್ಯೆ ಅಂತಂದರೆ ಪ್ರಾಬ್ಲಮ್. ಇವಾಗ ನಮಗೆ ಏನಾದರೂ ಒಂದು ತೊಡಕಾಗುವುದು, ತೊಂದರೆ ಆಗುವುದು, ತೊಂದರೆಗಳು ಎದುರಾಗೋದಕ್ಕೆ ನಾವು ತೊಂದರೆ ಅಂತ ಕರಿತೀವಿ, ಸಮಸ್ಯೆಗಳು ಅಂತ ಕರಿತೀವಿ. ಸಮೇತ ಅಂತಂದರೆ ನಮಗೆ ಕೂಡಿದ ಸಹಿತವಾದ ಅಂತಂದರೆ ಸಮೇತವಾಗಿ. ಸಂಪರ್ಕ ಕೇಂದ್ರ ಅಂದರೆ ಒಂದು ಎಲ್ಲ ಅವಕಾಶಗಳು ಒಂದು ಕಡೆ ನಮಗೆ ಒಂದು ಕಲ್ಪಿಸುವಂಥ ಒಂದು ಸಂಪರ್ಕ ಕಲ್ಪಿಸುವ ಸ್ಥಳ ಅಥವಾ ಸೇರುವ ಮುಖ್ಯ ಸ್ಥಳ ಅಂದರೆ ಸಂಪರ್ಕ ಕೇಂದ್ರ. ನಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದಾಗ ನಾವು ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಸ್ಥಳವನ್ನು ನಾವು ಸಂಪರ್ಕ ಕಲ್ಪಿಸುವ ಸ್ಥಳ ಅಂತಾದರೂ ಕರಿತೀವಿ, ಅಥವಾ ಸೇರುವ ಮುಖ್ಯ ಸ್ಥಳ ಅದನ್ನು ನಾವು ಕರಿತೀವಿ. ಅದೇ ರೀತಿಯಲ್ಲಿ ಸಹಕಾರ ಅಂತಂದರೆ ಪರಸ್ಪರ ಸಹಾಯ, ಒಗ್ಗಟ್ಟಿನಿಂದ ಕೆಲಸ ಮಾಡುವುದು ಅಂತಂದರೆ ಒಬ್ರಿಗೊಬ್ಬರು ಪರಸ್ಪರ ಒಟ್ಟಿಗೆ ಕೂಡಿ ಮಾಡುವಂಥ ಕೆಲಸವನ್ನು ನಾವು ಸಹಕಾರ ಅಂತ ಕರಿತೀವಿ. ಇವಾಗ ಒಗ್ಗಟ್ಟಿನಿಂದ ಕೂಡಿ ಮಾಡುವ ಕೆಲಸಕ್ಕೆ ನಾವು ಸಹಕಾರ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸಹೋದರಿ ಅಂದರೆ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ನಮ್ಮ ಒಂದು ರಕ್ತ ಹಂಚಿಕೊಂಡಿರುವಂಥ ಹೊಂದಿರುವಂಥ ಒಂದು ಸಂಬಂಧವನ್ನು ನಾವು ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಹೀಗೆ ಅಕ್ಕ ತಂಗಿಯರನ್ನು ನಾವು ಸಹೋದರಿ ಅಂತ ಕರಿತೀವಿ. ಸಾಕ್ಷಿ ಅಂತಂದರೆ ಕಣ್ಣಾರೆ ಕಂಡದ್ದನ್ನು ನಾವು ಒಂದು ಸಾಕ್ಷಿ ಸಮೇತ ಒಂದು ತೋರಿಸುವುದನ್ನು ನಾವು ಸಾಕ್ಷಿ ಅಂತ ಕರಿತೀವಿ, ಪುರಾವೆ ಅಂತಲೂ ಕರಿತೀವಿ. ಸೋಜಿಗ ಅಂತಂದರೆ ಆಶ್ಚರ್ಯಪಡುವುದು, ಒಂದು ಕುತೂಹಲದಿಂದ ಊಹಿಸುವುದು ಅನ್ನೋದನ್ನು ನಾವು ಸೋಜಿಗ ಅಂತ ಕರಿತೀವಿ. ವಿಶೇಷ ಅಂತಂತಂದರೆ ಹೆಚ್ಚಿನ ಗುಣ, ಹೆಚ್ಚುಗಾರಿಕೆ ಅಂತ ಕರಿತೀವಿ. ಏನೋ ಒಂದು ಅವರಲ್ಲಿ ಇರುವಂಥ ಒಂದು ಗುಣವನ್ನು ನಾವು ವಿಶೇಷವಾದ ಗುಣವನ್ನು ಒಳಗೊಂಡಿರೋದಕ್ಕೆ ನಾವು ವಿಶೇಷ ಅಂತ ಕರಿತೀವಿ, ಹೆಚ್ಚುಗಾರಿಕೆ ಅಂತೀವಿ. ಅದೇ ರೀತಿಯಲ್ಲಿ ಅಂಗಿಸು ಅಂತಂದರೆ ಕೆಣಕು, ಮೂದಲಿಸು ಅಂತ ಕರಿತೀವಿ. ಅಂಗಿಸು ಅಂತಂದರೆ ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಆಗಿರ್ಬೋದು, ಏನೇ ಇದ್ರ ಬಗ್ಗೆ ಆಗಿರ್ಬೋದು, ಒಬ್ಬರು ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ನಾವು ಯಾವುದೇ ಅವ್ರ ಬಗ್ಗೆ ನಾವು ಕೆಣಕೋದು, ಅಂಗಿಸೋದು ಅಂದರೆ ಅವ್ರ ಬಗ್ಗೆ ಕೀಳಾಗಿ ಮಾತನಾಡುವುದನ್ನು ನಾವು ಅಂಗಿಸೋದು ಅಂತ ಕರಿತೀವಿ.